ಭರದ್ವಾಜನಿಗೆ ನಾನ್ ಶಿಷ್ಯ, ಹಿರಿಯ ತಿಥಿ ನಿನ್ನನಾದರಿಸಿ, ಕರೆತರಲು ನನಗೆನಗಾಜ್ಞೆ ಮಹಾಶಯ ನೀ ಹಿರಿಯನೈ, ಗುರುವೇ ಬಾರೈ. ಕಣ್ಣಾಯಿತಾಶ್ರಮಕ್ಕಾಶ್ರಮವೇ, ಕಣ್ಣಾಯಿತಾಶ್ರಮಕ್ಕಾಶ್ರಮವೇ. ಬರೀ ಭರದ್ವಾಜ ನೋಡಲಿಲ್ಲ, ಅಲ್ಲಿರ್ತಕ್ಕಂಥ ಜಿಂಕೆ, ಅಲ್ಲಿರ್ತಕ್ಕಂಥ ಮರ, ಅಲ್ಲಿರ್ತಕ್ಕಂಥ ಕೋತಿಗಳು, ಅಲ್ಲಿರ್ತಕ್ಕಂಥ ಸಕಲವು ರಾಮನನ್ನು ನೋಡ್ತಾ ಇದೆ. ಸ್ತಬ್ಧವಾಗಿ ಹೋಗಿದೆ, ರಾಮನ ಆವಾಹನ ಆಗಿದೆ. ಗೌತಮ ಸತಿಯ ಶಾಪ ವಿಮೋಚನದ ಸಮಯದೊಳು ತೂಣಗೊಂಡಂತೆ ಮತ್ತೊಮ್ಮೆ ರಾಮನಿಗಾಯಿತು ಸನ್ನಿಧಿ. ಸೀತೆ ಲಕ್ಷ್ಮಣರೊಡನೆ ಮೈಚಾಚಿ ನಮಿಸಿದನ್ ಮಹರ್ಷಿ ಪದಾರವಿಂದಕ್ಕೆ ಮೈಚಾಚಿ ನಮಿಸಿದನ್. ಬಿಟ್ಟ ಕಣ್ತೆರೆದ ಬಾಯ್, ಇದೇನಿದು ಭರದ್ವಾಜಂಗೆ ಸ್ವಸ್ಮೃತಿಯೋ ವಿಸ್ಮೃತಿಯೋ ಇದೇನಿದು. ಮೂಕ ನೋಲ್ ಮಂಡಿಸಿಹನ್ ಅಜಿನಾಸನದ ಮೇಲೆ, ಇದೇನಿದು ಭರದ್ವಾಜನಿಗೆ. ಕಡೆದಿಟ್ಟ ಕಲ್ಪಡಿಮೆಯೋಳ್ ಭರದ್ವಾಜ ಮಂಡಿಸಿಹನ್ ಅಜಿನಾಸನದ ಮೇಲೆ, ಇದೇನಿದು. ಕಡೆದಿಟ್ಟ ಪ್ರತಿಮೆಯಂತೆ ನೋಡ್ತಾ ಇದ್ದಾನೆ ಭರದ್ವಾಜ ರಾಮನನ್ನ. ನೀಲಮಂಗಳ ಮನೋಹರ ವಿಗ್ರಹದ ರೂಪದಲ್ಲಿ ಬಂದಿದ್ದಾನೆ ರಾಮ. ಮರೆತು ಹೋಗಿದ್ದಾನೆ ನಾನು ಯಾರು ಅನ್ನೋದು, ಹೋಗಿದೆ. ಬಹಿರಂಗದ ಪ್ರಜ್ಞೆ ಹೋಗಿದೆ. ಆತ್ಮಸಾಕ್ಷಿಗೆ ಅಪ್ರಾಕೃತಕ್ಕೆ ಛಾಯೆ ಇರೋದಿಲ್ಲ. ರಾಮನ ದರ್ಶನವಾಗಿದೆ, ತಪಸ್ಸಿಗೆ ಸಿದ್ಧಿಯಾಗಿದೆ. ಕಣ್ಣರಳಿ ನೋಡ್ತಾನೆ. ಪರವಶನಾಗಿ ನಟ್ಟಾಲಿಯಾಗಿ ರಾಮನ ನೀಲಗಾತ್ರಮಂ ನಿಟ್ಟಿಸುತೆ ಭಕ್ತಿ ಬಾಷ್ಪಾರ್ಘ್ಯಾಭಿಷೇಕಮಂ ಮೌನ ಮಂತ್ರದ ಮಹಾಮಾನಸಿಕ ಪೂಜೆಯಂ ಗೈದಿರ್ದನ್. ಆ ಭರದ್ವಾಜನ್ ಮಾನಸಿಕ ಪೂಜೆಯಂ ಗೈದಿರ್ಧನ್. ಇಂದ್ರಿಯ ಗಮ್ಯನಲ್ಲ ರಾಮ, ಅತೀಂದ್ರಿಯ ಗಮ್ಯ. ಪೂಜೆ ಏನಿದ್ರು ಮಾನಸಿಕ. ಶಿವಮಾನಸ ಪೂಜಾ ಅಂಥೇಳಿ ಶಂಕರಾಚಾರ್ಯ ಏನು ಹೇಳ್ತಾರೆ, ಆ ಪೂಜೆಯನ್ನು ಮಾಡ್ತಾ ಇದ್ದಾನೆ ಮನಸ್ಸಿನೊಳಗಡೆಗೆ, ಅಲ್ಲಿ ಬಂದಿರತಕ್ಕಂಥ ಶ್ರೀಮನ್ನಾರಾಯಣನಿಗೆ. ಧ್ಯಾನಮಯ ಗಂಭೀರ ಭಂಗಿಯಂ ಭಾವದಿಂ ಮೇಲೆಲ್ದ ಮುನಿವರೇಣ್ಯಂ ತರುಣ ರಾಮನಂ ಇಂಗಿತದಿ ಸೆಳೆದೊಯ್ದನ್ ಒಳಗಣ ತಪೋ ಕುಟಿಗೆ. ಆ ರಾಮನೊಬ್ಬನನ್ನು ಕೈ ಹಿಡಿದು ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ಇದೇನು ಸ್ವಸ್ಮೃತಿಯೋ, ಇದೇನು ವಿಸ್ಮೃತಿಯೋ, ಅದು ಅದರ ಹಿಂದೆಗಡೆ ಒಂದು ದೊಡ್ಡ ವಿಸ್ತಾರವಾದ ಅದ್ವೈತ ಸಿದ್ಧಾಂತವೇ ಇದೆ. ಸ್ವಸ್ಮೃತಿ ಅಂದರೆ ಏನು, ವಿಸ್ಮೃತಿ ಅಂದರೆ ಏನು ಅಂತ ಹೇಳಬೇಕು ಅಂತ ಅಂದರೆ ಅದಕ್ಕೆ ಮತ್ತೆ ಅದ್ವೈತ ವೇದಾಂತವನ್ನು ಹೇಳಬೇಕಾಗತ್ತೆ. ಯಾವಾಗ ಆ ನಾನು ಅನ್ನೋದು ಹೋಗುತ್ತೋ, ನಾನ್ ಅಳಿವ ಪಥಮೇ ನೀನ್ ಇಳಿವ ರಥಂ ಅಂತಾರೆ ಕುವೆಂಪು ಅವರು. ಸೊ ಹೀಗೆ ಈ ಕಾವ್ಯದ ಉದ್ದಕ್ಕೂ ದರ್ಶನವನ್ನು ದೀಪ್ತಗೊಳಿಸಿದ್ದಾರೆ ಮಹಾಕವಿ. ಸಮಯ ನನಗೆ 8 ಕಾಲ ಅಷ್ಟೇ ಕೊಟ್ಟಿದ್ದು. ಕಡೆಯದಾಗಿ ರಾಮನ ಪಾದಾರವಿಂದಗಳಿಗೆ, ತಮ್ಮೆಲ್ಲರ ಪಾದಾರವಿಂದಗಳಿಗೆ, ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಆ ಅಭಿಷೇಕ ವಿರಾಟ್ ದರ್ಶನಮಲ್ಲಿ ಕುವೆಂಪು ಅವರು ರಾಮನ ಪಟ್ಟಾಭಿಷೇಕವನ್ನು ಹೇಗೆ ಗೈದಿದ್ದಾರೆ, ಇದು ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ದರ್ಶಿಸಿದ್ದಕ್ಕೆ ಪ್ರತಿಯಾಗಿ ಈ ಕಾವ್ಯದಲ್ಲಿ ಆ ವಿಶ್ವರೂಪದ ದರ್ಶನವನ್ನು ಚಿತ್ರಿಸಿದ್ದಾರೆ. ಅಷ್ಟನ್ನು ಪೂರ್ಣವಾಗಿ ನಾನು ವಾಚನ ಮಾಡಲ್ಲ. 5 ನಿಮಿಷದೊಳಗಡೆಗೆ ಕಡೆಯ ಕೆಲವು ಸಾಲುಗಳನ್ನು ವಾಚನ ಮಾಡಿ ನನ್ನ ಮಾತುಗಳಿಗೆ ಮಂಗಳ ಹಾಡ್ತೀನಿ. ಏನಾದರೂ ತಪ್ಪು ಒಪ್ಪುಗಳಿದ್ದರೆ ಕ್ಷಮಿಸಿ, ನಿಮ್ಮ ಆಶೀರ್ವಾದವನ್ನು ಮಾಡಿ ಅಂಥೇಳಿ ಮೈಸೂರಿನ ವಿದ್ವಜ್ಜನಗಳ ಎಲ್ಲ ಪಾದಾರವಿಂದಗಳಿಗೆ ನಮಸ್ಕರಿಸಿ ನನ್ನ ಕಡೆಯ ಮಾತುಗಳನ್ನು ಹೇಳ್ತೀನಿ. ಈ ಕಾವ್ಯದಲ್ಲಿ ಕುವೆಂಪು ಅವರ ಮಂಗಳಾಚರಣವನ್ನು ಹೇಳ್ತೀನಿ. ಮಾನವನ ಕಿವಿಯಾಲಿಸಲ್ಕರಿಯದಾಯಿ ಸೃಷ್ಟಿಗಾತೆಯಂ, ಮಾನವನ ಕಿವಿಯಾಲಿಸಲ್ಕರಿಯದಾಯಿ ಸೃಷ್ಟಿಗಾತೆಯಂ ಗುರುಕೃಪೆಯಿಂದ ಆಲಿಸಿದೆ ನಾನ್. ಮಾನವನ ಕಿವಿಯಾಲಿ ಕಲ್ಕರಿಯದಿ ಸೃಷ್ಟಿಗಾತೆಯಂ ಗುರುಕೃಪೆಯಿಂದ ಆಲಿಸಿದೆ ನಾನ್. ನಿತ್ಯರಾಮಾಯಣದ ರಾಮನಿಗೆ ನಿತ್ಯಮುಂ ನಡೆವ ಪಟ್ಟೋತ್ಸವ ಸ್ತೋತ್ರಮಂ ಆಲಿಸದೋ, ಸ್ಥಾವರದಿ ಜಂಗಮದಿ ಆಲಿಸದೋ, ಆಲಿಸುವುದೋ ಸ್ಥಾವರದಿ ಜಂಗಮದಿ. ಚೇತನ ಚರಾಚರ ಒಳಗೆ ಅಣುರೇಣು ತೃಣಕಾಷ್ಟ ಕೋಟಿ ಕೋಟಿಯ ಕಂಠದಿಂದೇಳುವ
ಆನಂದಗೋಷ್ಠಿಗಾನಂ ಆಲಿಸದೋ. ಗುರುಕೃಪೆಯೊಳ ಆಲಿಸಿದ ನಾನ್ ಅವಾಂಗ್ಮನೋಗೋಚರವನಕಿಲ ಶಬ್ದಾಬ್ದಿಯಂ ಆಲಿಸಿದೆ ನಾನ್ ಗುರುಕೃಪೆಯೋಳ್. ಸರ್ವಸಂಗೀತ ಯೋಗದ ಚರಮ ಸಿದ್ಧಿಯಂ ಪಡೆದ ನಾನ್ ಗುರುಕೃಪೆಯಂ. ಶಿಲೆಗಳಲ್ಲಿ ಜಲಗಳಲ್ಲಿ ಲೋಹಗಳಲ್ಲಿ ಖಗಗಳಲ್ಲಿ ಮೃಗಗಳಲ್ಲಿ ನಾನಾ ನರಸ್ವರ ಕಲಾ ಸಕಲ ವಿನ್ಯಾಸದಲ್ಲಿ ಮತ್ತೇಂದ್ರಿಯಂಗಳಿಗೆ ಪ್ರತ್ಯಕ್ಷವಾಗುತ್ತಿರ್ಪ ಓಂಕಾರಮಂ ಆಲಿಸಿದೆ ನಾನ್. ಪ್ರತ್ಯಕ್ಷವಾಗುತ್ತಿರ್ಪ ಓಂಕಾರಮಂ ಘನಂ ದ್ರವವಾಗುವೋಲ್ ಉರಿಗೆ ಕರ್ಪೂರಂ ಕರಗುವೋಲ್ ಗುರು ಕರಗಿದನೋ. ಓಂಕಾರಲಯನಾಗಿ ಗುರು ಕರಗಿದನೋ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ. ದರ್ಶನಧ್ವನಿ ರಸಾಮೃತ ಪಾನದಾನಂದದಿಂ. ದರ್ಶನಧ್ವನಿ ರಸಾಮೃತ ಪಾನದಾನಂದದಿಂ. ಲೋಕಶೋಕವನಳಿಸಿ ಭುವನತ್ರಯಂಗಳಂ ತಣಿಪ ನಂದನ ತಪೋದೀಕ್ಷಯಂ ಕೊಂಡೆಸೆಪ. ಸಹೃದಯ ವಿಭೂತಿಗೆ ನಮೋ. ಯುಗ ಯುಗದಿ ಸಂಭವಿಸುವೆ ಎಂಬ ಭಗವಂತನ ದಿವ್ಯವಾಣಿ. ನರಸಿಂಹ ಮತ್ಸ್ಯ ಕೂರ್ಮ ಚರಮಾಲೀಲೆಗಷ್ಟೇ ಹೊರತೆ ಈ ಕೃತಿರೂಪವೂ ಆ ಭಗವಂತನ ವಾಂಗ್ಮಯ ಶರೀರವೇ. ಬಹುರೂಪ ಸೂತ್ರತೆಗೆ ಹೊರತೆ ಈ ಕನ್ನಡದ ಕಣ್ಪಡಿಮೆಯೊಳು ಕಡೆದು ಮೂಡಿ ಹರಿತ್ಯ ರಾಮನ ವಾಂಗ್ಮಯ. ರಾಮನಾಮದ ಮಹಿಮೆ ರಾಮಂಗೆ ಮಿಗಿಲೆಂಬಂತೆ ಗುರುತರ ತಾನೈಸೆ ರಾಮಾಯಣಾವತಾರ. ಓಂ ನಮೋ ರಾಮಾವತಾರ ಕಿರ್ಮಡಿಯನಲ್. ಮೂಲ ವಿಗ್ರಹ ಕೆತ್ತಿದುತ್ಸವದ ಪಡಿಯನಲ್. ನನ್ನೊಳಿ ರಾಮಾಯಣಾವತಾರವನೆತ್ತೀಮೇನ್. ಸರ್ವಭಾಷಾಮಯಿ ಭಗವತಿಯ ಹೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೋಳ್ ಕಡೆದು ಮೂಡಿಹ ನಿತ್ಯ ರಾಮನಿಗೆ ನಮೋ ನಮಃ. ನಮೋ ನಮಃ, ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸಹೃದಯ ಆತ್ಮಬಂಧುಗಳೇ, ದರ್ಶನ ಮತ್ತು ಆಧ್ಯಾತ್ಮಿಕ ಆತ್ಮದ ಅನುಸಂಧಾನ ಅಂದರೆ ಕಾಲದ ಪರಿವೆ ಮರೆತು ಹೋಗೋದು ಅಂತ. ನಮಗೆ ಕಾಲ ಸರಿದದ್ದೇ ಗೊತ್ತಾಗಲಿಲ್ಲ. ಆ ರೀತಿಯಲ್ಲಿ ನಮ್ಮನ್ನು ಆವರಿಸಿಕೊಂಡಿತು ಈ ಶ್ರೀರಾಮಾಯಣ ದರ್ಶನ. ಶ್ರೀಯುತ ನಂದೀಶಣ್ಣ ಅವರ ಅಂತರಾಳದಿಂದ, ಅವರ ಅನುಸಂಧಾನದ ಆಳದಿಂದ ಕುವೆಂಪು ಅವರ ತಪಶಕ್ತಿ, ದರ್ಶನ ಶಕ್ತಿಗಳು ಹೇಗೆ ಧ್ವನಿಸಿ ನಮ್ಮ ಹೃದಯಗಳಲ್ಲಿ ಸಚಿತ್ರವಾಗಿ ಮೂಡಿದವು, ನಮ್ಮ ಭಾವಕ್ಕೆ ಗೋಚರವಾಗುವಂತೆ ಯಾವ ರೀತಿಯ ಒಂದು ಅನುಭೂತಿಯನ್ನು ನಮಗೆ ಉಂಟು ಮಾಡಿತು ಅನ್ನೋದನ್ನು ತಾವೆಲ್ಲರೂ ಕಳೆದ ಒಂದು ತಾಸಿನಲ್ಲಿ ಅನುಭವಿಸಿದ್ದೀರಿ. ಇಂಥ ಒಂದು ಸುಂದರವಾದಂತಹ ಕಾವ್ಯ ವಾಚನ ವ್ಯಾಖ್ಯಾನ ಶ್ರೀರಾಮಾಯಣ ದರ್ಶನ ಅವರೇ ಕಂಡುಕೊಂಡದ್ದು. ಅದರ ಒಳಗಡೆ ಶಬ್ದ ಶರೀರದ ಒಳಗಡೆ ಇರುವ ಶಕ್ತಿಯ ಜೊತೆ ಅನುಸಂಧಾನ ಮಾಡುವುದರ ಮೂಲಕ ಅವರ ಆತ್ಮದಲ್ಲಿ ಕುವೆಂಪು ಅವರು ಹೊರಹೊಮ್ಮಿರುವ ರೀತಿ ಇದು, ಗುರುಶಕ್ತಿ ಹೊರಹೊಮ್ಮಿರುವ ರೀತಿ ಇದು. ಆಶ್ರಮದ ಪರವಾಗಿ, ಸಹೃದಯ ಭಕ್ತ ಬಂಧುಗಳಾದ ತಮ್ಮೆಲ್ಲರ ಪರವಾಗಿ ಅನಂತಾನಂತ ವಂದನೆಗಳನ್ನು ಶ್ರೀಯುತ ನಂದೀಶ್ ಅವರಿಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ಪೂಜ್ಯ ಸ್ವಾಮಿ ಮುಕ್ತಿದಾಂಜಿ ಮಹಾರಾಜರು ದಯಮಾಡಿ ವೇದಿಕೆಗೆ ಬಂದು ಶ್ರೀಯುತ ನಂದೀಶ್ ಅಣ್ಣ ಅವರಿಗೆ
ಗೌರವಾರ್ಪಣೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಸ್ತೇನೆ. ಪರಮಾದ್ಭುತವಾಗಿತ್ತು ಅಂತ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಅನುಸಂಧಾನಕ್ಕೆ ನನ್ನ ಪತ್ನಿ ಹಾಗೂ ನನ್ನ ಇಡೀ ಕುಟುಂಬ 35 ವರ್ಷಗಳಿಂದ ನನ್ನನ್ನು ಸಹಿಸಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಎದುರುಗಡೆಗೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸ್ವಾಮೀಜಿ. ಥ್ಯಾಂಕ್ ಯು. ಜೈಕಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಶ್ರೀರಾಮಕೃಷ್ಣರ 189ನೇ ವಾರ್ಷಿಕೋತ್ಸವ ಸಂಪನ್ನಗೊಳ್ತಾ ಇದೆ. ಭಾನುವಾರದೊಂದಿಗೆ ತಮ್ಮೆಲ್ಲರ ಸಹಕಾರಕ್ಕೆ ಅನಂತ ವಂದನೆಗಳು. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ, ಶ್ರೀ ಮಹಾಮಾಯಿ ಕಿ ಜೈ, ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ, ಶ್ರೀ ಚಾಮುಂಡೇಶ್ವರಿ ದೇವಿ ಕಿ ಜೈ, ಶ್ರೀ ಕಾವೇರಿ ಮಾತಾ ಕಿ. ಸರ್ವರಿಗೂ ಸಪ್ರೇಮ ವಂದನೆಗಳು. ಶುಭರಾತ್ರಿ.